Hi everyone, welcome back to Kriti's ಯೂಟ್ಯೂಬ್ ಚಾನಲ್ ಆ್ಯಂಡ್ ಈ ವ್ಲಾಗ್ ಬಂದು ನನ್ನ ಚಿಕ್ಕ ಮಗಳ ಬರ್ತಡೇದು ನೆಕ್ಸ್ಟ್ ಡೇ ವ್ಲಾಗು. ಅವತ್ತಿನ ದಿನ ಗಿಫ್ಟ್ಸ್ ಎಲ್ಲ ಅನ್ಬಾಕ್ಸಿಂಗ್ ಮಾಡಿದೆ, ಅವತ್ತು ವ್ಲಾಗ್ ಮಾಡಿಕೊಂಡೆ. ಸೊ ಈಗ ಶೇರ್ ಮಾಡ್ತಿದ್ದೀನಿ. ಯಾಕೆ ಈಗ ಶೇರ್ ಮಾಡ್ತಿದ್ದೀನಿ ಅಂದರೆ, ನಾನು ಬರ್ತ್ಡೇ ವ್ಲಾಗೇ ನೆನ್ನೆ ಪೋಸ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಗಿಫ್ಟ್ದು ಎಲ್ಲ ಇವತ್ತು ಪೋಸ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಬರ್ತಡೇಗೆ ಮುಂಚೆನೇ ಗಿಫ್ಟ್ಗಳದೆಲ್ಲ ಓಪನ್ ಮಾಡಿದ್ರು ಚೆನ್ನಾಗಿರಲ್ವಲ್ಲ ಅಂತ. ಆ್ಯಂಡ್ ಅವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ತರಕಾರಿ ಎಲ್ಲ ತರಕ್ಕೆ ಹೋಗಿದ್ದೆ. ಆಗ ಮಶ್ರೂಮ್ ತಂದಿದ್ದೆ, ಮಶ್ರೂಮ್ ಕರಿ ಆ್ಯಂಡ್ ಸ್ವಲ್ಪ ಜಾಮೂನ್. ಇವತ್ತಿನ ವ್ಲಾಗಲ್ಲಿ ಏನೇನು ಗಿಫ್ಟ್ ಬಂತು, ಎಷ್ಟು ಅಮೌಂಟ್ ಬಂತು, ಏನು ಗೋಲ್ಡ್ ಬಂತು ಎಲ್ಲ ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಹೇಳ್ಕೊಳ್ಳೋ ಅಷ್ಟಂತೂ ಬಂದಿಲ್ಲ, ಏನು ಬಂದಿದೆಯೋ ಅದನ್ನು ಪ್ರಾಂಪ್ಟಾಗಿ ಏನಿದ್ರೆ ಅದನ್ನು ಹೇಳ್ತೀನಿ. ಆ್ಯಂಡ್ ಅವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತೆಲ್ಲ ಟೈಮ್ ಪಾಸ್ ಮಾಡಿಕೊಂಡು, ಸ್ವಲ್ಪ ಅಲ್ಲಿಂದ ಲಗೇಜ್ ಎಲ್ಲ ಹಂಗಂಗೆ ಇತ್ತು, ಎಲ್ಲ ಪ್ಯಾಕಪ್ ಮಾಡಿ ಯಾವ್ಯಾವ ಏನೇನು ಪ್ಲೇಸ್ಗೆ ಇಡಬೇಕು ಎಲ್ಲ ಎತ್ತಿಟ್ಟು ಎಲ್ಲ ಮತ್ತೊಂದು ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದೆ. ಆ್ಯಂಡ್ ಒಂದು ಕೊರಿಯರಿಂದ ನನಗೆ ಕಾಲ್ ಬಂದಿದ್ದಾದಮೇಲೆ ಯಾವುದಪ್ಪ ಏನೋ ಆರ್ಡ್ರ್ ಮಾಡಿದ್ದೀನಿ ಅಂತ ಅನ್ಕೊತಾ ಇದ್ದರೆ, ಇದನ್ನು ನನ್ನ ಫ್ರೆಂಡ್ ಅಮೆಝಾನಿಂದ ಒಬ್ಬ ಅಕ್ಕ ಇದ್ದಾರೆ, ನೇಹಾ ಅಕ್ಕ ಅಂತ, ಅವರು ಕಳಿಸ್ಕೊಟ್ಟಿದ್ದು. ಬರ್ಡೇಗೆ ಬರೋಕ್ಕಾಗಲಿಲ್ಲ ಅಂದ್ಬಿಟ್ಟು. ಆ್ಯಂಡ್ ಪುಟಾಣಿ ಬೊಂಬೆಗಳು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು, ಒಂದು ಚಾರು ಒಂದು ಮುಗ್ಧ ಅನ್ನೋ ಥರ. ಆ್ಯಂಡ್ ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ತುಂಬ ಕ್ಯೂಟಾಗಿತ್ತು ಬೊಂಬೆ. ಆ್ಯಂಡ್ ಅದಕ್ಕೂ ಒಂದು ಪ್ಲೇಸ್ ಮಾಡಿ ಇಡ್ತಿದ್ದೀನಿ ಕ್ಲೀನಾಗಿರಲಿ ಅಂತ. ಆ್ಯಂಡ್ ತುಂಬ ಕ್ಯೂಟಾಗಿತ್ತು, ನಿಮ್ಮ ಥರನೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ನೈಟ್ ಅಷ್ಟರಲ್ಲಿ ಆಯಿತು ಗಿಫ್ಟ್ ಎಲ್ಲ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅವತ್ತು ನೈಟ್ ಸ್ಟಾರ್ಟ್ ಮಾಡಿದ್ವಿ. ನನ್ನ ತಮ್ಮ ನಮ್ಮ ಮನೆಯವರು ಎಲ್ಲ ಇದ್ದರು. ಸರಿ ಎಲ್ಲರೂ ಇದ್ದಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇದ್ದೀವಿ. ನಾನು ಫಸ್ಟ್ ಚಾಕ್ಲೇಟ್ ಬಾಕ್ಸ್ ಎತ್ಕೊಂಡೆ ಅಂದ್ಬಿಟ್ಟು ನಮ್ಮ ಮನೆಯವರು ನನ್ನನ್ನು ರೇಗಿಸ್ತಾ ಇದ್ರು, ನೋಡಿ ಏನಂತಾರೆ ಅಂತ. ಇಲ್ಲಿ ಬಾ, ಇಲ್ಲಿ ಬಂದ್ರೆ ಚಾಕ್ಲೇಟ್ ಓಪನ್ ಮಾಡ್ಕೊಡ್ತೀನಿ. ಇಲ್ಲಿ ಬಾ ಇಲ್ಲಿ ಚಾಕ್ಲೇಟ್. ಮತ್ತೆ ನೀನ್ ರಿಟರ್ನ್ ಚಾಕ್ಲೇಟ್ ಗಿಫ್ಟ್ ಮಾಡಲ್ಲ, ಏನು ಮಾಡ್ಬೇಕಾದ್ರೆ ಅವ್ರಿಗೆ ಅಕಸ್ಮಾತ್ ಚಾಕ್ಲೇಟ್ ಗಿಫ್ಟ್ ಕೊಡ್ಬೇಕಂತ ತಗೊಂಡ್ರೆ 2 ತಗೊಂಡಿರ್ತಾಳೆ, ಹೋಗೋಷ್ಟೊತ್ತಿಗೆ 2 ತಿನ್ನಾಕಿರ್ತಾಳೆ. ಆಮೇಲೆ ಹೇಳ್ತಾಳೆ ಚಾಕ್ಲೇಟ್ 2 ತಿಂದಾಕ್ದೆ ಓಲಿ ಓಲಿ ಆಗ್ಬೋದು, 5 ರೂಪಾಯಿ ಇದು ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ. ಓಪನ್ ಮಾಡೋದ್ಮೇಲೆ ನೀನ್ ತಿನ್ನಂಗಿಲ್ಲ. ಪಾಪ ಚಾರು ಕಾಯ್ತಾ ಇದ್ದಾಳೆ. ನಾನ್ ತಕೊಡ್ತೀನಿ, ನೀನ್ ತಿನ್ನಂಗಿಲ್ಲ. ಬೇಡ ಬೇಡ, ನಂಗೆ ಎಷ್ಟು ಕಷ್ಟ ಆದ್ರೂ ನಾನೇ ತೆಗಿತೀನಿ. ಕೊಡ್ಬೇಕು ನಾನು ತಕೊಡ್ತೀನಿ, ನೀನ್ ತಿನ್ನಂಗಿಲ್ಲ. ಬೇಡ ಬೇಡ, ನಾನೇ ತೆಗಿತೀನಿ, ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ. ಅಲ್ಲ ಚಾರು, ಪಪ್ಪ ಕೊಟ್ಬಿಟ್ಟು ತಿಂದ್ಬಿಡ್ತಿರ್ತಾನೆ, ಮತ್ತೆ ನಮ್ಗೆ ಕೊಡಲ್ಲ. ಏನಿಂದ ಚರು ಏನ್ ಚರು ಏನಂತೆ ಏನಂತೆ ಚಾಕ್ಲೇಟ್. ಈ ಚಾಕ್ಲೇಟ್ ಎಷ್ಟು ಪ್ಯಾಕಿಂಗು. ಆ ಡಬ್ಬ ನನ್ನ ಮಗಳಿಗೆ ಆಟ ಆಡ್ಕೊಳಕತ್ತಿದ್ರು. ಅದು ತಿನ್ನೋರು ನಿಂಗೆ ಸಂಬಂಧ ಇಲ್ಲ ಅಂತ ನಂಗೆ ಗೊತ್ತು. ನಂಗೆ ಬೇಡ, ನೀನು ಅಲ್ಲೇ ಇರು, ನನಗೆ ಬೇಡ. ತಗೊಳ ಕ್ಯಾಚ್ ಕ್ಯಾಚ್ ಕ್ಯಾಚ್. ಚಿಕನ್ ಕೊಡೆ. ಬಾಯಿ ಹಿಡ್ಕೊಂಡಿಲ್ವಾ? ಇದೇ ಗೋಲಿಗಳಿದ್ದಂಗವೆ. ಬಾಕ್ಸ್ ಚೆನ್ನಾಗಿದೆ, ಒಳಗಡೆ ಬಾದಾಮಿ ಇದೆ. ಇವಾಗ ಚಾಕ್ಲೇಟ್ ರೂಢಿ ಮಾಡೋ, ನಿನಗೆ ಡಬ್ಬಲ್ ಆತಾಳೆ. ಸರಿ, ನನಗೆ ಅಷ್ಟೇ ಬರ್ದಿಲ್ಲ. ಬ್ಯಾಗು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ನಮಗೆ ಎತ್ತಿಕ್ಕಿದ್ರೆ ಯಾರಿಗೂ ನಾವು ಗಿಫ್ಟ್ ಕೊಡ್ಬೋದು. ಎತ್ತಿಕಜ್ಜಿ ಅಲ್ಲಿ ಕೊಡೆ, ಅಲ್ಲಿ ಕಜ್ಜಿ. ಫಸ್ಟ್ ಚಾಕ್ಲೇಟ್ ಬಾಕ್ಸ್ ಓಪನ್ ಮಾಡಿ ತಿನ್ಕೊಂಬಿಟ್ವಿ. ನಿನ್ನೆಯಿಂದ ಓಪನ್ ಮಾಡಿದೆ, ಹಂಗೆ ಇತ್ತು, ಯಾರು ಇರಲ್ಲ, ಎಲ್ಲರೂ ಇದ್ದಾಗ ಓಪನ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಚಾಕ್ಲೇಟ್ ಬಾಕ್ಸ್ ಓಪನ್ ಮಾಡಿ ಎಲ್ಲ ಚಾಕ್ಲೇಟ್ ತಿನ್ಕೊಂಬಿಟ್ವಿ. ಫಸ್ಟ್ ನಾನು ತಿನ್ಬಿಟ್ಟೆ. ಆ್ಯಂಡ್ ನೆಕ್ಸ್ಟ್ ಒಂದು ಇದು ನಮ್ಮ ಜಯಪಪ್ಪ ಅವ್ರು ಕೊಟ್ಟಿದ್ದು ಒಂದು ಪುಟಾಣಿ ಗಿಫ್ಟ್. ಅದರಲ್ಲಿ ಒಂದು ಗೋಲ್ಡ್ ರಿಂಗ್ ಇತ್ತು, ಮಕ್ಕಳಿಗೆ ಹಾಕೋದು ಅಂಥದ್ದು ಪುಟಾಣಿದು ಗೋಲ್ಡ್ ರಿಂಗ್. ಆ್ಯಂಡ್ ಚೆನ್ನಾಗಿತ್ತು. ನಾನು ಬಾಧೆ ಬೀಳ್ತಾ ತೆಗಿಯಕ್ಕೆ ಮಾಡಿದ್ರು ಗೊತ್ತಾ. ನನಗೆ ಬಂದಾಗಿಂದ ನಂದು ಡ್ರೆಸ್ ಆಗಿರ್ಬೋದು, ನೋಡ್ಕೊಳ್ಳೋದಾಗಿರ್ಬೋದು, ಎಲ್ಲ ಕೊಡೋದಾಗಿರ್ಬೋದು,
ಬಂದಾಗಿಂದ ಹೋಗೋವರೆಗೂ ಆಯ್ಕೆ ಹೋಗಕ್ ಮನ್ಸಿಲ್ಲ. ಸಂತೋಷ ನನಗೆ ಇದು ಗೊತ್ತಪ್ಪ, ನಾನು ಮನೆ ಹತ್ರ ನಿಂತಿಲ್ಲ, ನಾನು ಫಸ್ಟ್ ಮಂಜು ಅಕ್ಕನ ಬಗ್ಗೆ ಹೇಳ್ತಾ ಇದ್ರು, ನಾನು ಕೂಡ ಹೇಳ್ತಾ ಇದ್ದೆ ಅಕ್ಕ ತುಂಬ ಹೆಲ್ಪ್ ಮಾಡಿದ್ರು ಅಂತ. ಆ್ಯಂಡ್ ಸೆಕೆಂಡ್ ಗಿಫ್ಟ್ ಬಂದು ಇದು ಮಹೇಶಣ್ಣ ಅವರ ತಮ್ಮನ ಮನೆಯಿಂದ ಬಂದಿರೋದು. ಆ್ಯಂಡ್ ಅವ್ರ ಫ್ಯಾಮಿಲಿ ಬಂದಿದ್ರಲ್ವ, ಅವರು ಒಂದು ಡ್ರೆಸ್ ತಂದಿದ್ರು. ಚೆನ್ನಾಗಿತ್ತು, ವೈಟ್ ಶರ್ಟ್, ಒಂಥರ ಗ್ರೇ ಪ್ಯಾಂಟ್, ಚೆನ್ನಾಗಿತ್ತು, ಸಿಂಪಲ್ಲಾಗಿ ತುಂಬ ಸಾಫ್ಟಾಗಿತ್ತು, ಹಾಕಿದ್ರೆ ಆರಾಮಾಗಿ ಕಂಫರ್ಟಬಲ್ ಇರುತ್ತೆ. ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ನಾವು ವ್ಲಾಗ್ ಮಾಡೋಕ್ಕೆ ನಾನು ಮೊಬೈಲ್ ಆನ್ ಮಾಡಿ ಇಟ್ಟಿದ್ರೆ ಅವಳು ಕ್ಯಾಮ್ರಾ ಮುಂದೆ ಹೋಗೋದು, ಏನೋ ಒಂದು ನೋಡ್ಸೋದು, ಏನೋ ಒಂದು ಮಾತಾಡೋದು ಬರ್ತಾ ಇರ್ತಾಳೆ, ಅದನ್ನು ಹೇಳ್ತಿದ್ದೆ. ಆ್ಯಂಡ್ ಇದು ಅಷ್ಟೇ, ಒಂದು 4-5 ಸರಿ ಹಾಕಿದ್ರು ಏನೂ ಆಗಲ್ಲ, ಬಟ್ಟೆ ಕ್ವಾಲಿಟಿ ವೈಸ್ ಆ್ಯಂಡ್ ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಗಿಫ್ಟ್ ಏನು ಅಂದರೆ ನಮ್ಮ ಅಜ್ಜಿ ರಿಂಗ್ಸ್ ಬಂದಿತ್ತಲ್ಲ, ಅದನ್ನು ತೆಗೆದು ಓಪನ್ ಮಾಡ್ತಿದ್ರು. ಅಜ್ಜಿ ಬೇಡ ನಾನೇ ಓಪನ್ ಮಾಡ್ತೀನಿ, ನಾನೇ ನೋಡಿಸ್ತೀನಿ ಅಂತ ಹೇಳ್ತಿದ್ದೆ. ಆ್ಯಂಡ್ ನೆಕ್ಸ್ಟ್ ಗಿಫ್ಟ್ ಬಂದು ಮಾದೇವ್ ಅಂಕಲ್ ಅವ್ರದ್ದು ಒಂದು 2 ಆಟ ಆಡೋ ಅಂಥ ಐಟಮ್ ಕೊಟ್ಟಿದ್ರು. ಇಬ್ಬರು ಮಕ್ಳಿಗೂ ಒಂದೊಂದು ಅಂದ್ಬಿಟ್ಟು ಮಕ್ಳು ಆಡೋ ಅಂಥ ಐಟಮನ್ನು 2 ಕೊಟ್ಟಿದ್ರು, ಇಬ್ಬರಿಗೂ ಒಂದೊಂದು ಅಂತ. ಚೆನ್ನಾಗಿತ್ತು. ಅದನ್ನು ಮುಂದಕ್ಕೆ ಅಂದಾಗೆಲ್ಲ ಸೌಂಡ್ ಎಲ್ಲ ಬರ್ತಿತ್ತು. ನಾನು ಯಾರ್ದು ಅಂತ ಚೆಕ್ ಮಾಡಿ ನೋಡ್ತಿದ್ದೆ, ಫಸ್ಟ್ ನೋಡಲಿಲ್ಲ. ಆ್ಯಂಡ್ ಚಾರು ಒಂದು ಎತ್ಕೊಂಡು ನೋಡ್ಬಿಟ್ಟಿದ್ದಾಳೆ, ನಾನು ನೋಡೇ ಇಲ್ಲ. ಅವಳು ಎತ್ಕೊಂಡ್ರೆ ನಾನು ಒಂದೇ ಅಂದ್ಕೊಂಡೆ, ಮತ್ತೆ ನೋಡಿದ್ರೆ 2 ಇತ್ತು, ಇಬ್ರಿಗೂ ಒಂದೊಂದು ಅಂತ ಹಾಗೆ ಗೊತ್ತಾಯಿತು. ಆ್ಯಂಡ್ ಚೆನ್ನಾಗಿತ್ತು. ಹಿಂಗೆ ಅಂದಾಗ ಎಲ್ಲ 4 ವೀಲರ್ದು ಚೆನ್ನಾಗಿ ಸೌಂಡ್ ಬರ್ತಿತ್ತು. ಹಾಡೋವ್ರಿಗೆ, ಚಾರು ಅಂತ ಅವ್ರಿಗೆ ಕರೆಕ್ಟಾಗಿರುತ್ತೆ. ಆ್ಯಂಡ್ ಆ ಕಡೆ ಅಜ್ಜಿ ಒಂದು ಕೊಟ್ಟರು ರಿಂಗ್, ನೋಡಿದೇನು ಅಂತ ಅದನ್ನು ನೋಡಿಸ್ತಾ ಇದ್ದೆ. ರಶ್ಯು ಅಕ್ಕ ಅವರು ಕೊಟ್ಟಿರೋ ಅಂಥದ್ದನ್ನು, ಅದು ಒಂದು ರಿಂಗ್ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಇನ್ನು ಕೆಲವೊಂದು ರಿಂಗ್ಸ್ ಎಲ್ಲ ಬಂದಿದೆ, ಯಾರ್ಯಾರ ಹೆಸರು ಅಂತ ಕ್ಲೀನಾಗಿ ಮೆನ್ಷನ್ ಮಾಡೋಕ್ಕೇನು ಹೋಗಲ್ಲ. ಆ್ಯಂಡ್ ಒಂದು ರಫ್ ಆಗಿ ಹೇಳ್ತೀನಿ ಅಷ್ಟೇ, ನನಗೆ ಸರಿಯಾಗಿ ನೆನಪಿಲ್ಲ. ಆ ಕಡೆ ಎಲ್ಲ ಒಂದಿತ್ತು, ಒಂದು 4-5 ರಿಂಗ್ ಎಲ್ಲ ಇತ್ತು. ಆ್ಯಂಡ್ ಅದನ್ನು ಕೂಡ ಎಲ್ಲ ಓಪನ್ ಮಾಡ್ತಾ ಇದ್ದೆ ಏನು ಅಂತ. ಆ್ಯಂಡ್ ನಮ್ಮ ಆಂಟಿ ಕಾಲಿನ ಗೊಣಸು ಥರ ಇರುತ್ತಲ್ವ, ಅದನ್ನು ತಂದಿದ್ರು, ಚೆನ್ನಾಗಿತ್ತು ಅದು ಕೂಡ. ಆ್ಯಂಡ್ ಅವ್ರಿಗೆ ಹೇಳ್ತಾ ಇದ್ದೆ, ನೋಡಿ ಇವ್ರು ಕೊಟ್ಟಿರೋದು ಎಲ್ಲ ಅಂದ್ಬಿಟ್ಟು. ಆ್ಯಂಡ್ ಇದು ನೆಕ್ಸ್ಟ್ ಗಿಫ್ಟ್ ಬಂದು ಯಾರ್ಯಾರ ಹೆಸರು ನನಗೆ ಇವಾಗಲೇ ನೆನಪಾಗ್ತಾಯಿಲ್ಲ, ಅವಾಗ ನೆನಪಿತ್ತು, ಇವಾಗ ನೆನಪಾಗ್ತಿಲ್ಲ. ಆ್ಯಂಡ್ ಎಸ್ ಇವಾಗ ನೆನಪಾಯಿತು. ನಾನು ಇದೊಂದು ಸ್ವಲ್ಪ ವಿಡಿಯೋ ಮೂವ್ ಆನ್ ಮಾಡಿದ್ಮೇಲೆ ನೋಡಿದೆ, ಅದು ಓಪನ್ ಮಾಡಾದ್ಮೇಲೆ ಏನು ಬರುತ್ತೆ ಅಂತ ನೋಡಿ. ಮಕ್ಕಳಿಗೆ ಯೂಸ್ಫುಲ್ ಆಗೋ ಅಂಥದ್ದು ಇದು ತ್ರಿಷಾ ಕೊಟ್ಟಿರೋದು. ನನಗೆ ಗೊತ್ತು ತ್ರಿಷಾ ಇದೇ ಥರ ಬ್ರೈನ್ ಯೂಸ್ ಮಾಡಿರ್ತಾಳೆ ಅಂದರೆ, ಬಿಕಾಸ್ ಅವಳು ಎಜುಕೇಷನಲ್ಲೆಲ್ಲ ಟಾಪ್ ಅಲ್ವಾ, ಅದಕ್ಕೆ ಸ್ವಲ್ಪ ಈ ಆ್ಯಂಗಲಲ್ಲಿ ಥಿಂಕ್ ಮಾಡಿರ್ತಾಳೆ. ಸೊ ಚೆನ್ನಾಗಿತ್ತು, ಹೇಳ್ಕೊಡೋಕ್ಕೆಲ್ಲ ಚೆನ್ನಾಗಿರುತ್ತೆ, A to Z ವರ್ಗೂ. ಆ್ಯಂಡ್ ಅದ್ರ ಮೇಲೆ ಅದು ಓಪನ್ ಕೂಡ ಮಾಡ್ಬೋದು. ಆ್ಯಂಡ್ ಯೂಸ್ಫುಲ್ ಐಟಮ್, ಮಕ್ಕಳಿಗೆ ಈ ಥರದನ್ನು ಕೊಡಬೇಕು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ಚೆನ್ನಾಗಿತ್ತು. ಚಾರು ಕೈ ಕೊಟ್ಟು ಹೇಳ್ಕೊ ಅಂತ ಹೇಳಿಬಿಟ್ಟು. ಆ್ಯಂಡ್ ಓಪನ್ ಮಾಡ್ತಾ ಯಾರ್ಯಾರು ಏನೇನು ಕೊಟ್ಟರು ಅನ್ನೋದನ್ನೇ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅವಾಗ ಗೊತ್ತಾಯಿತು ಓಪನ್ ಮಾಡಿದ್ದಿನ. ಇದು ತುಂಬ ದಿನ ಆಯ್ತಲ್ಲ, ಕನ್ಫ್ಯೂಷನ್ ಆಗ್ತಿದೆ ಯಾರು ಕೊಟ್ಟರು ಏನು ಅಂತ. ಸೊ ಒಂದು ರಾಂಗ್ ಹೇಳ್ಬಿಟ್ರೆ ಮತ್ತೆ ನಾನು ಕೊಟ್ಟಿದ್ದು ಅಂತ ಮತ್ತೆ ಬೈಕೊಳ್ಳೋದು ಯಾಕೆ. ಆ್ಯಂಡ್ ರ್ಯಾಂಡಮ್ ಆಗಿ ನೋಡಿಕೊಂಡು ವ್ಲಾಗ್ ನೋಡಿಸ್ತೀನಿ ಯಾವುದದು ಏನೇನು ಬಂದಿದೆ ಅಂತ. ಆ್ಯಂಡ್ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದಿದ್ದು ಅನಿಸುತ್ತೆ. ಇದು ಚೆನ್ನಾಗಿತ್ತು ಫ್ರಾಕ್. ಆ್ಯಕ್ಚುಲಿ ಈ ಥರದ್ದು ಸೇಮ್ ಪಿಂಕಲ್ಲಿದೆ, ಇನ್ನೊಂದು ಪರ್ಪಲಲ್ಲಿ ಬಂದಿದೆ. ಫ್ರಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಫ್ರಾಕ್ಸ್ ಬಂದ್ಬಿಟ್ಟಿದೆ ಈ ಸರಿ, ಜಾಸ್ತಿ ಫ್ರಾಕ್ಸೇನೆ. ಆ್ಯಂಡ್ ಆಯಿತು, ಚೆನ್ನಾಗಿದೆ ಸಾಫ್ಟಾಗಿ ಎಲ್ಲ. ಆ್ಯಂಡ್ ನೆಕ್ಸ್ಟ್ ಗಿಫ್ಟ್ ಬಂದು ಫ್ರಾಕೇನೆ. ನೆಕ್ಸ್ಟ್ ಕೂಡ ಫ್ರಾಕೇನೆ, ಅದು ಕೂಡ ಸೇಮ್ ಒಂಥರ ಸಿಮಿಲರ್ ಕಲರ್, ಪರ್ಪಲ್ ಕಲರ್ ಫ್ರಾಕ್. ಆ್ಯಂಡ್ ಗುಡ್ ಲುಕಿಂಗ್ ನೈಸ್. ಆ್ಯಂಡ್ ನೆಕ್ಸ್ಟ್ ಫ್ರಾಕ್ ನಾನು ಜಿಗ ಅಂತ ಹೇಳ್ತಿದ್ದೆ. ಆ್ಯಂಡ್ ನನ್ನ ಚಿಕ್ಕ ಪಾಪು ಅಂತೂ ಈ ಥರವೆಲ್ಲ ಹಾಕ್ಕೊಳ್ಳೋದೇ ಇಲ್ಲ. ನನ್ನ ಚಾರು ಕೇಳ್ತಾಳೆ, ನಾನು ಹಾಕಲ್ಲ. ಬಟ್ ನಮ್ಮ ಚಿಕ್ಕ ಪಾಪುಗೆ ಇದೆಲ್ಲ ಇಷ್ಟ ಆಗಲ್ಲ, ಅವಳಿಗೆ ಕಂಫರ್ಟಬಲ್ ಆಗಿರಲ್ಲ ಫ್ರಾಕ್ಸ್ ಎಲ್ಲ. ನಾರ್ಮಲಾಗಿ ಪ್ಯೂರ್ ಕಾಟನ್ ಟೀ ಶರ್ಟು, ಒಂದು ಪ್ಯಾಂಟ್ ಹಾಕಿ ಬಿಟ್ಬಿಡ್ಬೇಕು ಅವಳನ್ನ ಫ್ರೀಯಾಗೆ. ನಾನೆಲ್ಲ ದೊಡ್ಡದಾಗಿ ಫ್ರಾಕ್ಸ್ ಎಲ್ಲ ಹಾಕ್ತೀನಿ ಅಂದರೆ ಅವಳಿಗೆ ಇಷ್ಟನೇ ಆಗಲ್ಲ, ಲಂಗ ಬ್ಲೌಸು ಎಲ್ಲ ಕಿರಿಕಿರಿ ಮಾಡ್ತಾಳೆ. ಸೊ ಫ್ರಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಫ್ರಾಕ್ಸ್ ಇದೆ. ನಾನು ಥಿಂಕ್ ಮಾಡ್ತಾಯಿದ್ದೀನಿ, ಏನಾದರೂ ಒಂದು ಗಿವ್ ಅವೇ ಥರ ಮಾಡೋಣ
ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಹತ್ರ ಏನಾದರೂ ಯೂಸ್ಫುಲ್ ಆಗೋ ಅಂಥದ್ದು ಇರುತ್ತಲ್ಲ ಅದನ್ನು ಕೊಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ಇವಾಗಲ್ಲ, ನನಗೂ ಒಂಚೂರು ಸಬ್ಸ್ಕ್ರೈಬರ್ಸ್ ಎಲ್ಲ ಚೆನ್ನಾಗಿ ಆದಮೇಲೆ ಖಂಡಿತ ಗಿವ್ ಅವೇ ಮಾಡ್ತೀನಿ. ಯಾರೂ ಮಾಡಿರಬಾರ್ದು ಆ ಥರ ಗಿವ್ ಅವೇ ಮಾಡ್ತೀನಿ. ಆ್ಯಂಡ್ ಇನ್ನೂ ಒಂದು ಗಿಫ್ಟ್, ಇದು ಮೇ ಬಿ ಲೀಲಕ್ಕ ಅವರೇನೋ ಕೊಟ್ಟಿದ್ದಿದ್ದು, ಬಿಡಿ ಯಾಕೆ ಅವ್ರು ದೊಡ್ಡವ್ರು ಜಾಸ್ತಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಗಿಫ್ಟ್ ಬಂದು, ಆ್ಯಂಡ್ ವೆಯ್ಟ್ ಐ ವಿಲ್ ಶೋ ಯು. ಇದು ನಮ್ಮ ಅಕ್ಕ ಅವರು ಕೊಟ್ಟಿದ್ದು. ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಬಿಂದು ಅಕ್ಕ ಅವರು. ಅದು ಕೂಡ ಆ ಬಾಕ್ಸ್ ನೋಡೋ ಹಂಗೆ ಗೊತ್ತಾಗೋಗ್ಬಿಡುತ್ತೆ, ಅಷ್ಟು ದೊಡ್ಡದಾಗಿ ಬಾಕ್ಸ್ ಇದೆ ಅಂದರೆ ಅದರಲ್ಲಿ ಬಟರ್ಫ್ಲೈ ಟೈಪ್ ಫ್ರಾಕ್ ಇದ್ದೇ ಇರುತ್ತೆ ಅಂತ. ಆ್ಯಂಡ್ ಫ್ರಾಕ್ ಆ್ಯಂಡ್ ಒಂದು ರಿಂಗ್ ಕೂಡ ಕೊಟ್ಟಿದ್ರು, ಪುಟಾಣಿದು ಗೋಲ್ಡ್ ರಿಂಗ್ ಕೊಟ್ಟಿದ್ರು, ಮಕ್ಕಳಿಗೆ ಹಾಕ್ತಾರಲ್ವ ಅದನ್ನು. ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಸ್ಕೈ ಬ್ಲೂ ಕಲರ್ ಫ್ರಾಕ್ ಇತ್ತು. ಫ್ರಾಕು ಕೂಡ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ನೈಸ್ ಸಾಫ್ಟಾಗಿತ್ತು, ಹಾಕ್ಬೋದು. ಸ್ವಲ್ಪ ಹೊತ್ತು ಯಾವುದಾದ್ರೂ ಫಂಕ್ಷನ್ಗೆ ಹಾಕಿ ತೆಗೆದ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಇದು ಕೂಡ ಅಷ್ಟೇ, ಎಷ್ಟೊಂದು ಫ್ರಾಕ್ಸ್ ಆಗೋಯ್ತಲ್ವ. ಆ್ಯಂಡ್ ಇವಕ್ಕೆ ನಾನು 5 ಫ್ರಾಕ್ ಏನೋ ಓಪನ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ದಪ್ಪ ಇತ್ತು, ಹಂಗೆ ಕ್ಲೀನಾಗಿ ಬಾಕ್ಸಲ್ಲಿ ಮಡಚಿಡ್ತಾಯಿದ್ದೆ, ಅದರಲ್ಲೇ ಇರಲಿ ಅಂತ, ಇಲ್ಲಾಂದರೆ ಹರಳು ಬಿಡುತ್ತೆ. ಆ್ಯಂಡ್ ಈ ಥರ ಫ್ರಾಕ್ಸ್ ಅಂತೂ ಎಷ್ಟೊಂದಿದೆ ಗೊತ್ತಾ. ಆ್ಯಂಡ್ ನೆಕ್ಸ್ಟ್ ಗಿಫ್ಟ್ ಬಂದು ಒನ್ ಆಫ್ ಮೈ ಫೇವ್ರೆಟ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಈ ಗಿಫ್ಟ್ ಬಂದು ನಮ್ಮ ಆಂಟಿ ಮಗ ಅಭಿ ಕೊಟ್ಟರು ಅಂಥದ್ದು. ಹೆಂಗಿರುತ್ತೆ, ಫೋಟೋಸ್ ಇಸ್ಕೊಂಡಿದ್ದ, ಫೋಟೋ ಫ್ರೇಮು. ನಂಗೆ ಗೊತ್ತು ಇವನು ಪಕ್ಕ ಮಾಡಿಸ್ತಾನೆ ಅಂತಾನೆ ಹೇಳ್ದೆ, ಬೇಡ ಕಣೋ, ಏನಕ್ಕೆ ದುಡ್ಡು ಖರ್ಚು ಮಾಡ್ತೀಯಾ, ಟೈಮ್ ಬಂದಾಗ ಮಾಡಿ ಅಂತ ಕೇಳಲಿಲ್ಲ. ಮಾಡಿಸ್ಕೊಂಡೆ ಬಂದ್ಬಿಟ್ರೆ ಫೋಟೋ ಕಳಿಸ್ತಿದ್ದಕ್ಕೆ ಇಲ್ಲ ಕಣ್ಣು, ಎಷ್ಟು ತಗೋ ಕಳಿಸ್ಬೇಕು. ಒಂದೆರಡು ಫೋಟೋ ಕಳ್ಸೋಕೆ ಇಷ್ಟೇ ಬೇಕೇನೋ ನಿಮಗೆ. ಬ್ಯೂಟಿಫುಲ್ ಫ್ಯಾಮಿಲಿ ನೋಡಿದ್ರಾ, ನೋಡ್ಬಿಟ್ರಾ? ಬ್ಯೂಟಿಫುಲ್ ಫ್ಯಾಮಿಲಿ ಫೋಟೋ. ಚೆನ್ನಾಗಿದಲ್ಲ, 4 ಜನ ಚೆನ್ನಾಗಿದ್ದೀವಿ. ಚೆನ್ನಾಗಿದೆ. ಎಲ್ಲಾ ಗಿಫ್ಟ್ಗಳಿಗೂ ಈ ಗಿಫ್ಟ್ ಸೂಪರ್ ಅಲ್ಲ. ಎಲ್ಲಾ ಗಿಫ್ಟಿಗೂ ಇದು ಸೂಪರ್ ಗಿಫ್ಟ್. ಥ್ಯಾಂಕ್ ಯು. ನೋಡು ಅಲ್ಲಿ ಐತಲ್ಲ, ಥ್ಯಾಂಕ್ ಯು ಸೋ. ಒಬ್ಬ ಎಷ್ಟು ಚೆನ್ನಾಗಿದಾರೋ ಮುದ್ದು ಮಕ್ಕಳು, ಎಷ್ಟು ಮುದ್ದಾಗಿದಾರಲ್ಲ. ಇಬ್ಬರು ಚೆನ್ನಾಗಿದ್ದಾರೆ, ಅದರಲ್ಲಿ ನಾವು ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ. ಹ್ಯಾಪಿ ಬರ್ಡೇ. ಮುದ್ದ ಹೆಚ್ಚು ಇಲ್ಲೇ ಇದೆ ಪ್ರೂಫು. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಇಷ್ಟ ಆಯ್ತು ಕಣ ನಂಗೆ ಈ ಥರ ಫ್ರೆಂಡ್ಸ್ ಎಲ್ಲ ಸಿಕ್ಕಾಬಿಟ್ಟು ಇಷ್ಟ. ಅಷ್ಟೇನಾ? ಗಾನ್ ಇದೆಲ್ಲ ಎಷ್ಟು ಕಳ್ಸಿದಲ್ಲ, ಯಾವ ಥರ ಪ್ಲಾನ್ ಮಾಡಿದ್ದು ನೀನೇನಾ? ಒಂದು ಫೋಟೋ ಹಾಕಿ ಒಣ್ಣ ಕಲ್ಸಿದ್ದೆ 3 ಫೋಟೋ ನಾನು ಸಿಂಪಲ್ ಆಗಿ ಕ್ಯೂಟ್. ಫೋಟೋದೆಲ್ಲ ಚೆನ್ನಾಗಿ ಬಂದಿದೆ, ಎಲ್ರಿಗೂ ಚೆನ್ನಾಗಿದೆ ಫಸ್ಟು ಸಂದೀಪ್ ರೆಡ್ಡಿ ನೋಡ್ದೆ, ಅಣ್ಣ ಬರ್ತಾರೆ ಅಂತ ಹೇಳಿದ್ರೆ ನಾನು ನೀವು ಕರೆದಿದ್ದಾರೆ, ನೀವು ಕರೆದಿರೋದಕ್ಕೂ ಇನ್ನೊಂದು ಬಂದಿರೋದು. ನಾನೇ ಹೇಳಿದ್ರೆ ಬರಕ್ಕೆ 2000 ಹಂಗೆ ಇಟ್ಕೋ. ಸಂದೀಪ್ ರೆಡ್ಡಿ ಅಣ್ಣ ಬಂದಿದ್ದೆ. ಕಾರ್ಡ್ಸನ್ನ ಓಪನ್ ಮಾಡ್ತಿದ್ದೆ. ಆ್ಯಂಡ್ ಯಾರ್ಯಾರು ಕೊಟ್ಟಿದ್ದಾರೆ ಹೆಸರೆಲ್ಲ ಓದಿ ಏನೇ ಹೇಳ್ತಿಲ್ಲ, ಫಾಸ್ಟ್ ಫಾರ್ವರ್ಡ್ಗಿಟ್ಟು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಆ್ಯಂಡ್ ಹೇಳಬೇಕು ಅಂದರೆ ಅಮೌಂಟ್ ಒಂದು ಸ್ವಲ್ಪ, ಗಿಫ್ಟ್ಗಿಂತ ಅಮೌಂಟ್ ಒಂದು ಸ್ವಲ್ಪ ಜಾಸ್ತಿ ಬಂದಿತ್ತು. ಏನಕ್ಕೆ ಜಾಸ್ತಿ ಆಗಿತ್ತು ಅಂದರೆ, ಒಂದು 5000, ಒಂದು 3000, ಒಂದು 2000 ಥೌಸಂಡ್ಸು ಇದು ಇರೋದ್ರಿಂದ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿನೇ ಆಯಿತು. ಆ್ಯಂಡ್ ಎಲ್ಲ ಟೋಟಲ್ ಅಮೌಂಟ್ ಬಂದು 28,000 ಆಗಿತ್ತು. ಆ್ಯಂಡ್ ಗಿಫ್ಟ್ಸು ಎಲ್ಲ ಅದು ಇದು
ಬಂದಿತ್ತು, ಒಂದು 5 ರಿಂಗ್ ಬಂದಿತ್ತು, ಒಂದು ಪುಟಾಣಿ ಓಲೆ. ಅಂಡ್ ನಮ್ಮಪ್ಪ ಕೇಳಿದ್ರು ಏನು ಬೇಕು, ಏನು ತಗೊಂತೀಯ, ಏನಾದರೂ ಗೋಲ್ಡ್ ತಗೋ ಅಂತ ಹೇಳಿದ್ರು. ನಾನು ಬೇಡ ಗೋಲ್ಡ್ ಇವಾಗ 1 ಗ್ರಾಮ್ ಅಂದರೂ 7,000-8,000 ಆಗಿಬಿಡುತ್ತೆ, ಏನು ಬರುತ್ತೆ ಅಂತ ಬೇಡ ಅಂತ ಹೇಳಿದೆ. ಇವಾಗ ನೀವಿರೋ ಕಷ್ಟದಲ್ಲಿ ನನಗೆ ಏನು ಬೇಡ, ಯಾವತ್ತೋ ನೀವು ಚೆನ್ನಾಗಿದ್ದಿದ್ದ ಕಾಲಕ್ಕೆ ನೀವು ಏನಿನ ಮೊಮ್ಮಕ್ಕಳು ನೀವೇನೋ ಮಾಡಿಸಿರಂತೆ ಬಿಡಿ ಅಂದ್ಬಿಟ್ಟು ನಾನು ಬೇಡ ಅಂದರು. ನಮ್ಮ ಅಪ್ಪಗೆ ಸಮಾಧಾನ ಆಗಿಲ್ಲ. ಸರಿ ನಾನು ದುಡ್ಡು ಕೊಟ್ಬಿಡ್ತೀನಿ, ನಿಂಗೆ ಏನು ಬೇಕೋ ಅದನ್ನು ತಗೋ ಅಂತ ಹೇಳಿದ್ರು. ಆ್ಯಂಡ್ ನಮ್ಮಪ್ಪನೂ ಅಷ್ಟೇ ಒಂದು 30,000 ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇನ್ನೂ ಒಂದು 20,000 ಹಾಕಿ ತಟ್ಟೆ ತಗೊಳ್ಳೋಣ ಅಂತ ಸಿಲ್ವರ್ದು ತಟ್ಟೆ ತಗೊಳ್ಳೋಣ, ಇಬ್ಬರು ಮಕ್ಕಳಿಗೂ ಒಂದೊಂದು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಆ್ಯಂಡ್ ತಟ್ಟೆಗೂ ಕೂಡ ಹೇಳಿದ್ದೀನಿ ಒಂದೇ ಸೈಜಲ್ಲಿ ಅವರು ಹೆಸರು ಬರೆದು ಬೇಕು ಅಂದ್ಬಿಟ್ಟು. ಆ್ಯಂಡ್ ಒಂದು ತಟ್ಟೆ ಬಂದು 24,000 ಅಂತ ಹೇಳಿದ್ದಾರೆ. ಎರಡಕ್ಕೂ ಸೇರಿ ಅದೆಲ್ಲ ಬರೆಯೋದಕ್ಕೆ ಎಲ್ಲ ಸೇರಿ 50,000 ಆಗತ್ತೆ ಇಬ್ಬರು ತಟ್ಟೆಗೂ. ಅದನ್ನು ಇನ್ನು ಮಿಕ್ಕಿದ್ದನ್ನು ನಾನು ಪೇ ಮಾಡಿ, ನಮ್ಮಪ್ಪ ಈ ಥರ ಹೇಳ್ದೆ ಇಬ್ರಿಗೂ ತಟ್ಟೆಗೆ ಆರ್ಡ್ರ್ ಕೊಟ್ಟಿದ್ದೀನಿ ಅಂತ, ಇನ್ನೂ ಕೊಡ್ತೀನಿ 20,000 ಅಂದರು. ನಾನು ಬೇಡ ಅಂತ ಹೇಳಿ ನಾನೇನು ಇಸ್ಕೊತಿಲ್ಲ. ಆ್ಯಂಡ್ ನಾವು ಪಾಪುಗೆ ಏನು ಕೊಟ್ವಿ ಅಂತ ಅಂದರೆ, ನಾವೇನು ಕೊಡಿಸಿದ್ವಿ ಅಂದರೆ ಬರ್ತಡೇನೇ ಅವಳಿಗೆ ಒಂಥರ ಗಿಫ್ಟು, ಬಟ್ ಅಂದರೂ ಸಮಾಧಾನ ಇಲ್ಲ. ಸೊ ಚಾರು ಹುಟ್ಟಿದಾಗ ನಾವು ಒಂದು ನಕ್ಲೆಸ್ಸು ಪುಟಾಣಿ ಓಲೆ ಅಂದರೆ 20 ಗ್ರಾಮ್ದು ನಕ್ಲೆಸ್ಸು, ಒಂದು 8 ಗ್ರಾಮ್ ಓಲೆ ಮಾಡಿಸಿದ್ವಿ. ನಾವು ಫಸ್ಟ್ ಜ್ಯುವೆಲರಿ ಮಾಡಿಸಿದ್ದು ನಮ್ಮ ದುಡ್ಡಲ್ಲಿ, ನಮ್ಮ ಯಜಮಾನ್ರು ದುಡ್ದಿರೋ ಅಂಥ ದುಡ್ಡಲ್ಲಿ ನಾವು ಫಸ್ಟ್ ಮಾಡಿಸಿರೋದಂಥ ಒಡವೆ ಚಾರುಗೆ. ಸೊ ಅದಕ್ಕೇ ಅವಳಿಗೆ ಹುಟ್ಟಿದಾಗ ಮಾಡಿಸಿದ್ದೀವಿ, ಇವಳಿಗೂ ಮಾಡಿಸ್ಬೇಕು ಅಂದ್ಬಿಟ್ಟು ಜ್ಯುವೆಲರಿ ಮಾಡ್ಸೋಕ್ಕೆ ಹಾಕಿದ್ದೀವಿ. ಆಗ ಬರ್ತಡೇಗೆ ಮುಂಚೆ ಒಂದು 10 ಡೇಸ್ ಮುಂಚೆ ಹಾಕಿ ಬಂದಿದ್ದು ಮಾಡಿಸೋದಕ್ಕೆ. ಬೇಡ ಅಂತ ಅಂದ್ಕೊಂಡಿದ್ವಿ, ಬಟ್ ಲಾಸ್ಟಲ್ಲಿ ಬೇಡ ಅವಳಿಗೂ ಮಾಡಿಸಿದ್ದೀವಿ, ಇವಳಿಗೂ ಒಂದು ಏನೋ ಒಂದು ಮಾಡಿಸ್ಬೇಕು ಅಂದ್ಬಿಟ್ಟು ಲಾಸ್ಟಲ್ಲಿ ಅಂದ್ಕೊಂಡು ಅವಾಗ ಸೇಮ್ ಈ ಸರಿನೂ ನಾವು ಗೋಲ್ಡ್ EMI ಬೇರೆ ಕಟ್ಕೊತಿದ್ದೀವಿ. ಸೊ ಜಾಸ್ತಿದೇನು ಮಾಡ್ಸೋಕೆ ಹೋಗಿಲ್ಲ. ಚಿಕ್ಕ ಪಾಪುಗೂ ಕೂಡ 20 ಗ್ರಾಮ್ಸಲ್ಲೇ ಸೇಮ್ ನಕ್ಲೆಸನ್ನು ಮಾಡ್ಸೋಕೆ ಹಾಕಿದ್ದೀವಿ. ಆ್ಯಂಡ್ 10 ಗ್ರಾಮ್ಸ್ದು ಓಲೆನ್ ಮಾಡ್ಸೋಕೆ ಹಾಕಿದ್ದೀವಿ. ಆ್ಯಂಡ್ ಒಂದು 3/4 ಭಾಗ ಅಮೌಂಟ್ ಕೊಟ್ಟುಬಿಟ್ಟಿದ್ದೀವಿ. ಇನ್ನು ಮಿಕ್ಕಿದ್ದ ಅಮೌಂಟು ಕೊಟ್ಟಿಲ್ಲ, ಇನ್ನು ಒಡವೆನೂ ಎತ್ಕೊಂಡ್ಬಂದಿಲ್ಲ. ಆ ಅಮೌಂಟ್ ಕೊಟ್ಟು ಎತ್ಕೊಂಡು ಬರಬೇಕು. ಆ್ಯಂಡ್ ನಾವು ಯಾವಾಗ ಒಡವೆ ಎತ್ಕೊಂಡ್ಬಂದಾಗ ನಾವು ನನ್ನ ಮಗಳಿಗೆ, ಚಿಕ್ಕ ಮಗಳಿಗೆ ಯಾವ ಥರದ್ದು ಮಾಡಿಸಿದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಚೆನ್ನಾಗಿದೆ, ಹೊಸ ಡಿಸೈನ್ ಕ್ಯೂಟಾಗಿದೆ, ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇಷ್ಟು ನನಗೆ ಬಂದಿರೋ ಅಂಥ ಗಿಫ್ಟ್ಸು. ಆ್ಯಂಡ್ ಇಷ್ಟೇ. ಮತ್ತು ಇವರ ದೊಡ್ಡಮ್ಮ ಬಂದು ಅಂದರೆ ನಮ್ಮ ಬೇಡ ಅವ್ರ ಹೆಸರೆಲ್ಲ ಬೇಡ, ಅವರು ಒಂದು ಗ್ಲಾಸ್ ಕೊಡಿಸಿದ್ದಾರೆ, ಬೆಳ್ಳಿ ಗ್ಲಾಸು, ಸ್ವಲ್ಪ ದೊಡ್ಡದಾಗಿದೆ. ಒಂದು ಚಿಕ್ಕದು ಒಂದು ದೊಡ್ಡದು ಕೊಡಿಸಿದ್ದಾರೆ, 1-2 ಅಷ್ಟೇ. ಸೊ ಅದಕ್ಕೆ ನಾನು ಅದಕ್ಕಿರಲಿ ಅಂದ್ಬಿಟ್ಟು ತಟ್ಟೆನ ತಗೊಳ್ತಿದ್ದೀನಿ. ನಮ್ಮ ಅಪ್ಪ ಅವ್ರು ಕೊಟ್ಟಿದ್ದ ದುಡ್ಡಿಗೆ ಆರ್ಡ್ರ್ ಕೊಟ್ಟಿದ್ದೀನಿ. ಅದಕ್ಕೂ ಇನ್ನೂ ಒಂದು 20,000 ಏನೋ ಬ್ಯಾಲೆನ್ಸ್, ಇಲ್ಲ 10,000 ಏನೋ ಬ್ಯಾಲೆನ್ಸ್ ಇದೆ, ಕ್ಲಿಯರ್ ಮಾಡಿ ಅದನ್ನು ಕೂಡ ಎತ್ಕೊಂಡು ಬರ್ತೀನಿ. ಆ್ಯಂಡ್ ಇದಾಗಿತ್ತು ನಮ್ಮ ಪುಟಾಣಿ ಬರ್ತಡೇ ಗಿಫ್ಟ್ ವ್ಲಾಗ್. ಆ್ಯಂಡ್ ಇಷ್ಟೇ ಚಿಕ್ಕದಾಗಿ, ನಮಗಿದು ಜಾಸ್ತಿನೇ. ಇದು ನೆಕ್ಸ್ಟ್ ಡೇ ನಮ್ಮ ತಮ್ಮ ಅವರು ಊರಿಗೆ ಹೋಗ್ತಿದ್ರು, ಅದ್ರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸನ್ನ ತಗೊಂಡಿದ್ದೀನಿ. ಆ್ಯಂಡ್ ಇಬ್ಬರು ಬೈಕಲ್ಲಿ ಬಂದಿದ್ರು, ಹೇಳ್ತಾ ಇದ್ದೆ ನಿಧಾನಕ್ಕೆ ಹೋಗ್ರಿ, ಕೊಬ್ಬು ಬೀಳ್ಬೇಡ್ರಿ, ನಿಮಗೆ ಬಿಸಿ ರಕ್ತ, ಜೋರಾಗೆಲ್ಲ ಓಡಿಸ್ಬೇಡಿ, ಟೈಮ್ ಒಂದೇ ಥರ ಇರಲ್ಲ, ಹಂಗೆ ಹಿಂಗೆ ಹೇಳ್ತಿದ್ದೆ. ಅವ್ರು ಅಂದ್ಕೊಂಡಿರ್ತಾರೆ ಇವಳ್ದು ಯಾವ್ದು ನಮ್ಗೆ ನಾಸಿನ್ನು ಅಂತ. ಬಟ್ ಹೇಳೋದು ಹೇಳ್ಬೇಕಲ್ವಾ. ಏನು ಗೊತ್ತಾ, ಈ ಹುಡುಗರ್ದು ಇದೇ ಪ್ರಾಬ್ಲಮ್ಮು. ನನ್ನ ತಮ್ಮ ಅಂತೂ ಹೇಳೋದು ಮಾತೇ ಕೇಳಲ್ಲ, ರ್ಯಾಶ್ ಡ್ರೈವ್ ಮಾಡ್ತಾನೆ, ಕೊಬ್ಬು ಜಾಸ್ತಿ. ಸೊ ಅದಕ್ಕೆ ಅವನಿಗೆ ಹೇಳ್ತಿದ್ದೆ ಮೇಯ್ನು. ನಿಮ್ ಜೊತೆ ಹೋಗೋದಕ್ಕಿಂತ ಕಲಿರೋದು ಕೊಡೋದಕ್ಕಿಂತ ಕಲಿರೋದು ಯಾಕೆ ಜೊತೆ ಕೂತ್ಕೊಳ್ಳೋಕೆ ಏ ಕೊಬ್ಬು ಬೀಳ್ಬಾರ್ದು ಮಾಡ್ಬೇಕೇನು ಟ್ರಾಫಿಕ್ ಅಲ್ಲೆಲ್ಲ ರೀ. ಯಾವಾಗ ಟೈಮ್ ಯಾವಾಗಲೂ ಒಂದೇ ಥರ ಇರಲ್ಲ. ಚಪ್ಪಲಿ ಹಾಕೊಳ್ಳಿ, ಈ ಕಡೆ ಬಾ. ಶ್ರೀ ನೀನು ತಮಾಷೆ ಮಾಡಕ್ಕೆ ಯಾವಾಗಲೂ ಒಂದೇ ಥರ ಇರಲ್ಲ. ಚಪ್ಪಲಿ ಹಾಕೊಂಡಿಲ್ಲ, ಈ ಕಡೆ ಬಾರಮ್ಮ. ಬರ್ತೀಯಾ ಅಭಿ ಹುಷಾರ ಅಭಿ, ಚೆನ್ನಾಗಿ ಓದ್ಕೋ, ಇವನ್ ಥರ ಆಗ್ಬೇಡ ನೀನು. ಬಾ ಈ ಕಡೆ ಬಂದಾಗ. ಏಯ್ ಬಾರೋ, ಏಯ್ ಲೇಟ್ ಆದಾಗ ಬಂದು ಬೆಳಗ್ಗೆ ಇದ್ದು ಹೋಗೋ ಇಲ್ಲೇ. ಹಾಂ ಬಾ, ಹುಷಾರು, ನಿಧಾನಕ್ಕೆ ಹೋಗ್ತೀವಿ, ನಿಧಾನಕ್ಕೆ ಹೋಗು. ಹೆಂಗೆ ಹೋಗ್ತೀಯಾ? ಬಾಯ್. ಪಾಪು
ಚಾರ್ಮ ಮಾಮ ಅವ್ರು ಹೊಟ್ಟೋದ್ರಾ? ನಡಿ ಹೋಗೋಣ, ಮನೆಗೆ ಹೋಗೋಣ ನಡಿ. ನೀನು ಬಾಯಾಗ ಗರ್ಲ ಗರ್ಲ ನೀನು? ಗುಡ್ಗ ಅಲ್ಲಮ್ಮ, ನೀನು ಹುಡ್ಗಿನ ಹುಡ್ಗನ? ಹುಡ್ಗಿನ ಅಲ್ಲ, ಹುಡ್ಗ ನೀನು. ಅಲ್ಲ ಚಿನ್ನಿ, ನೀನು ಹುಡುಗಿನೇ. ನಡಿ ನಡಿ ನಡಿ, ಸ್ವಲ್ಪ ಮೆಸ್ಸಿ ಆಗಿದ್ದೀನಿ, ಪ್ಲೀಸ್ ಡೋಂಟ್ ಮೈಂಡ್. ಆ್ಯಂಡ್ ಈ ವಿಡಿಯೋನ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.